ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ವೆ ನಂಬರ್ 176/2 ಸಂಬಂಧಿಸಿದಂತೆ ಸುಮಾರು 12,000 ಸದಸ್ಯರಿಗೆ ಅನ್ಯಾಯವಾಗಿರುವುದಾಗಿ ಆರೋಪಿಸಿ ಸರ್ವೆ ನಂಬರ್ 176/2 ಅನ್ಯಾಯಕ್ಕೊಳಗಾದ ಸದಸ್ಯರ ಒಕ್ಕೂಟದವರು ತಮ್ಮ ಅಸಮಾಧಾನವನ್ನು ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದವರು ನೌಕರ ಸದಸ್ಯರಿಗೆ ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡುವುದಾಗಿ ಭರವಸೆ ಕೊಟ್ಟು ಪ್ರಾಮಾಣಿಕವಾಗಿ ಹಂಚಿಕೆ ಮಾಡ್ತಾರೆ ಎಂದು ನಂಬಿದ್ದೇವೆ. ಆದರೆ ಈ ಪ್ರಕ್ರಿಯೆಯಲ್ಲಿ ನಮಗೆ ವಂಚನೆ ಆಗಿದೆ ಎಂದು ಸದಸ್ಯರು ಆರೋಪಿಸುತ್ತಿದ್ದಾರೆ. ಸರ್ವೆ ನಂಬರ್ 176/2 ಭೂಮಿಯನ್ನ ಭೂಮಾಲೀಕರು ಆದ ಶ್ರೀ ಚನ್ನಮಲ್ಲಪ್ಪ ನಾಗಪ್ಪ ಅವರಿಂದ ವಸತಿ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘವು ಖರೀದಿ ಮಾಡಿದೆ. ಈ ಜಮೀನು ಕೃಷಿಯೇತರ ಬಳಕೆಗಾಗಿ ಪರಿವರ್ತನೆಗೊಂಡಿದ್ದು ಜಿಡಿಎ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಅಂತ ಸದಸ್ಯರು ಹೇಳಿದ್ದಾರೆ. ಈ ಕುರಿತು ಎಲ್ಲ ದಾಖಲೆಗಳ ಪ್ರತಿಗಳನ್ನು ಕೂಡ ಲಗತ್ತಿಸಲಾಗಿದೆ ಅಂತ ಸದಸ್ಯರು ತಿಳಿಸಿದ್ದಾರೆ. ಸಂಘದಿಂದ ನಡೆದಿರುವ ತಪ್ಪನ್ನ ತಿದ್ದುಪಡಿ ಮಾಡಿ ನಿಯಮಾನುಸಾರ ಇರುವ ವಿನ್ಯಾಸ ನಕ್ಷೆಯಂತೆ ಸರಿಪಡಿಸಿ ಸದಸ್ಯರಿಗೆ ನ್ಯಾಯ ನೀಡುವಂತೆ ಸಂಘದ ಅಧ್ಯಕ್ಷರಿಗೆ ಮನವಿ ಮಾಡಲಾಗಿದೆ. ಆದರೆ ಸಂಘದ ಅಧ್ಯಕ್ಷರು ಇದಕ್ಕೆ ಒಪ್ಪುವುದಿಲ್ಲ ಅಂತ ಹೇಳಿರುವುದು ಸದಸ್ಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ತಪ್ಪು ಮಾಡಿರುವವರು ಸಂಘದವರು ಆಗಿದ್ರೆ ನಾವು ಯಾಕೆ ಕೋರ್ಟ್ಗೆ ಹೋಗಬೇಕು ಅಂತ ಸದಸ್ಯರು ಪ್ರಶ್ನೆ ಮಾಡಿದ್ದಾರೆ. ನಮಗೆ ಆಗಿರುವ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿಯನ್ನ ಮಾಧ್ಯಮಗಳ ಮೂಲಕ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದೀವಿ ಅಂತ ಒಕ್ಕೂಟದ ಸದಸ್ಯರು ಆದ ಗಂಗಾಧರ ಬಸವರಾಜ್, ಹನುಮಂತ ಕುಲಕರ್ಣಿ, ದೇವಿದಾಸ್ ಹಾಗೂ ಶಾಂತಪ್ಪ ಮಳ್ಳಿ ತಿಳಿಸಿದ್ದಾರೆ. ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಸರ್ವೆ ನಂಬರ್ 176/2 ನಿವೇಶನ ಕೊಟ್ಕೊಂಡಿದ್ದೀವಿ. ಆ ನಿವೇಶನ ಇರುತ್ತಾಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದವರೇ ಅದಕ್ಕೆ ಕಾರಣ. ಯಾಕಂದರೆ ಆ ಲೇಔಟ್ನಲ್ಲಿ ಗಾರ್ಡನ್ ಬಿಟ್ಟಂಥ ಜಾಗ ಅಲ್ಲಿ ನಿವೇಶನಗಳನ್ನು ಹಾಕಿ ಮಾರಾಟ ಮಾಡಿದ್ದೀವಿ. ಸುಮಾರು 24 ನಿವೇಶನಗಳನ್ನು ಗಾರ್ಡನ್ ಜಾಗದಾಗಿ ಹಾಕಿ ಮಾರಾಟ ಮಾಡಿದ್ದಾರೆ. ಸರ್ಕಾರದ ಲೆಟರ್ ಪ್ರಕಾರ ಯಾರೋ ಒಬ್ಬರು ದೂರು ಕಟ್ಟಿದ್ದಾರೆ. ಆ ದೂರಿನ ಪ್ರಕಾರ ಸರ್ಕಾರದಿಂದ ಲೆಟರ್ ಬಂದದ. ಜಿಡಿಎದವರು ಗ್ರಾಮ ಪಂಚಾಯತಿಗೆ ಇವರು ಲೇಔಟ್ಗಳನ್ನು ರದ್ದು ಮಾಡಿರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ಗ್ರಾಮ ಪಂಚಾಯತಿಯವರು 2020 ರದ್ದು ಮಾಡಿ ನಮ್ಗೆ ಗೊತ್ತಾದದ್ದು 2026 ಅವ್ರು ಲೆಟರ್ ಕೊಟ್ಟು ಅಲ್ಲಿ ತನಕ ಗೊತ್ತಿಲ್ಲ. ನಾವು ಇದು ಆದ್ಮೇಲೂ ಕೂಡ ಅದಕ್ಕೆ ಈ ಜಿಡಿಎದವ್ರು ಕೊಟ್ಟ ಲೆಟರ್ ಮ್ಯಾಗೆ ನಾವು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದವ್ರಿಗೆ ನಾವು ಕೇಳ್ಕೊಂಡಿದ್ವಿ. ಸರ್, ಈ ರೀತಿ ನಮ್ಗೆ ಟ್ಯಾಕ್ಸ್ ತೊಗೊಳ್ತಾ ಇಲ್ಲ, ನಮ್ಗೆ ನಿಮ್ಮದು ಲೇಔಟ್ ರದ್ದು ಮಾಡಂತ ಹೇಳಿ ಆದೇಶ ಬಂದದ. ಅದಕ್ಕೆ ನಾವು ಯಾವ ಟ್ಯಾಕ್ಸ್ನೂ ತೊಗೊಳಂಗಿಲ್ಲ, ಯಾವುದೇ ಮ್ಯೂಟೇಷನ್ ಮಾಡ್ಕೊಳಂಗಿಲ್ಲ, ಮನೆಗೆ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡೋಂಗಿಲ್ಲ ಅಂತ ಹೇಳಿ ಹೇಳೋದ ಸಲುವಾಗಿ 11A 11B ಯಾವೂ ಕೊಡೋಂಗಿಲ್ಲ ಅಂತ ಹೇಳಿ ಡೆಲಿವರಿಗೆ ಕೊಟ್ಟಿಲ್ಲ. ನಾವು ಸರ್ಕಾರಿ ನೌಕರ ಸಂಘದವ್ರು ಕೇಳಿದ್ರೂ ಕೂಡ ಅವರು ಕೋರ್ಟಿಗೆ ಹೋಗ್ರಿ ಅಂತ ತಪ್ಪು ಮಾಡೋರು ಅವರು ಕೋರ್ಟಿಗೆ ನಾವು ಹೋಗಿ. ಹೀಗಾಗಿ ನಮ್ಗೆ ಅನ್ಯಾಯ ಆಗ್ಯದ. ಈಗಾಗಲೇ ನಾವು ಹೇಳಿದೀವಲ್ಲ ಸರ್, ಸುಮಾರು ಜನ 2009 ನಾವು 99 ಅಂದ್ಕೊಂಡಿವಿ. ಎಷ್ಟೋ ಜನ ತೀರ್ಕೊಂಡ. ಈ ಕೊರೋನಾ ಪೀರಿಯಡ್ನಾಗ ಎಷ್ಟು ಜನ ಸತ್ತರೂ ಗೊತ್ತಿಲ್ಲ. ಈಗ ಸುಮಾರು ಒಂದು 6 ಜನ ಸೇರಿಕೊಂಡು ನಾವು ಈ ಹೋರಾಟ ಮಾಡೋಕ್ಕಿದ್ದೀವಿ. ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ಉಳಿದ ಸದಸ್ಯರಿಗೂ ಗೊತ್ತಾಗಿ ಉಳಿದಿದ್ರಂದ್ರೆ ಯಾರು ನಮ್ಮ ಕಾಂಟ್ಯಾಕ್ಟ್ನಾಗ ಬರ್ತಾಯಿಲ್ಲ ಅವರು ಈ ತಮ್ಮ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಸೌಲಭ್ಯ ತಾವು ಒದಗಿಸ್ಕೊಡ್ಬೇಕು ಅಂತೇಳಿ ಮತ್ತು ನಮ್ಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಎಲ್ಲ ನಮ್ಮ ಈಗ ಸುಮಾರು ಒಂದು 12,000 ಮೆಂಬರ್ ಅದಾರೆ. ಅವರಿಗೂ ಕೂಡ ನಮ್ಮ ಧ್ವನಿ, ನಮ್ಮ ಕೂಗು ಮುಟ್ಟುವಂತಾಗಲಿ, ಅವ್ರ ಸಹಕಾರ ನಮಗೆ ಸಿಗಲಿ ಅಂತ ಹೇಳಿ ತಮ್ಮ ಮುಖಾಂತರ. ಯಾವ ಕಾರಣಕ್ಕಾಗಿ ಅದನ್ನು ರದ್ದುಪಡಿಸಲು? ಗಾರ್ಡನ್ ಜಾಗದಾಗ ಪ್ಲಾಟ್ ಹಾಕಿಲ್ಲ. ಯಾವ ಫಸ್ಟ್ ಲೇಔಟ್ನಾಗ ಉದ್ಯಾನವನ ಸಾರ್ವಜನಿಕ ಯಾವ ಕಾರಣಕ್ಕಾಗಿ ಅದನ್ನು ರದ್ದುಪಡಿಸಿ ಈ ರೀತಿ ಅಧಿಕರಿಸ್ತಾರೆ? ಸಾರ್ವಜನಿಕ ಉದ್ಯಾನವನದಾಗ ಲೇಔಟ್ ಪ್ಲಾಟ್ ಹಾಕ್ಯಾರಿ ಸರ್, ನಿವೇಶನ ಹಾಕ್ಯಾರ, ಹಾಕ್ಬಾರ್ದಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಬೇಕಲ್ಲ, ಅದನ್ನು ಬಿಟ್ಟು ಯಾರು ಮಾಡಿದ್ದಾರೆ ಅವ್ರ ಮೇಲೆ ತಗೊಳ್ಬೇಕಲ್ಲ. ಮತ್ತೆ ಅವರು ಸಹಕಾರ ಸರ್ ಗೃಹ ಮಂಡಳಿದವ್ರು ಅವರು ಅದಕ್ಕೆ ಅವ್ರಿಗೆ ಕೇಳ್ಕೊಂಡ್ವಿ ನಾವು. ಕೇಳ್ಕೊಂಡ್ರು ಕೂಡ ಅವ್ರು ಏನೋ ಅದ್ರ ಕೋರ್ಟಿಗೆ ಹೋಗ್ರಿ ಅಂತಾರೆ. ಅವರು ಮಾಡಿದವ್ರು ಲೇಔಟ್ನಾಗ ನಿವೇಶನಗಳು ಹಾಕಿದವರು ಅವರು, ಗ್ರಾಮ ಪಂಚಾಯತಿದವರು ಅಪ್ರೂವ್ ಕೊಟ್ಟದ್ದು ಅವರು, ಇಬ್ಬರು ಸೇರಿಕೊಂಡು ತಪ್ಪು ಮಾಡಿಕೊಂಡು ನಮಗೆ ಪನಿಷ್ಮೆಂಟ್ ಕೊಡಕತ್ತಾರೆ. ಸ್ಥಳ ಇಲ್ಲದ ಸರ್ ಇದು ಶಾಬಾದ್ ರೋಡ್ ಶೆಟ್ಟಿ ಕಾಂಪ್ಲೆಕ್ಸ್, ಶೆಟ್ಟಿ ಸ್ಕೂಲ್ ಕಾಲೇಜ್ ಅಲ್ಲ, ಅದ್ರ ಈಚೆ ಕಡೆ ಒಂದು 5-6 ಮನೆ ಅದಾವ. 5-6 ಮನೆ ಅದಾವ ಅದೇ ಲೇಔಟ್ನಾಗ ಅಲ್ಲಿ ಅದ.
ಅಲ್ಲಿ ನಾವು ಅಧ್ಯಕ್ಷ ಇದ್ದಾಗ ಆಗಿಲ್ಲ, ನಾವು ಕಾರ್ಯದರ್ಶಿ ಇದ್ದಾಗ ಆಗಿಲ್ಲ, ಅವ್ರಿಗೆ ಕೇಳೋದ್ರೆ ಸರ್ ಈಗ ತಮ್ಮಕ್ಕೂ ಆಗ್ರಹ ಏನು ಆಗ್ರಹ ತಮ್ಮದು ಆಗ್ರಹ ಏನು ಸರ್? ನಮ್ಗೇನದ ಸರ್ ಅಂದ್ರೆ ಎಣ್ಣೆದಾಗ ಎಣ್ಣೆ ಡಿ ಸಿ ಅವ್ರು ಏನು ಕೊಟ್ಟಾರ ಆ ಎಣ್ಣೆದಾಗ ಈ ಜಮೀನು ಈ ಸರ್ವೆ ನಂಬರು ಜಿ ಡಿ ಎ ವ್ಯಾಪ್ತಿಯಲ್ಲಿ ಬರೋಂಗಿಲ್ಲ ಅಂಥೇಳಿ ಅವ್ರು ಕೊಟ್ಟಿದ್ದಾರೆ. ನಮ್ಗೆ ಹಂಚಿಕೆ ಪತ್ರದಾಗೂ ಕೂಡ ಗ್ರಾಮ ಪಂಚಾಯತಿ ನಗರ ಯೋಜನಾಧಿಕಾರಿಯಿಂದ ಅನುಮತಿ ತೆಗೆದುಕೊಂಡು ನಮ್ಮ ಇದಕ್ಕೆ ಈ ಲೇಔಟ್ಗೆ ಅನುಮೋದನೆ ಕೊಟ್ಟಿವಿ ಅಂಥೇಳಿ ಅವ್ರದ್ದು ಅದ್ರಾಗ ಸೇರಿಸ್ಯಾರ ಸರ್ ಹಂಚಿಕೆ ಪತ್ರದಾಗ. ಮತ್ತು ನಾವು ಕರೆಕ್ಟ್ ಇದ್ದೀವಿ ಆದ್ರೂ ನಮ್ಗೆ ರದ್ದು ಮಾಡ್ಯಾರಲ್ಲಪ್ಪ ಅಂಥೇಳಿ ಅಂತಕ್ಕಂಥದ್ದು ನಮ್ದು 176/2 ಸರ್ ಆಗಿದ್ದು ಅಲ್ಲೇ ಮಕ್ಕಳಾಗಿದೆ. ಸುಮಾರು ಎಕರೆ ಅದು ಒಂದು 16 ಎಕರೆ ಅದ. 281 ತಲಾಟಿ ಇದೆ ಸರ್. ನಮ್ಮ ಹೆಸರು ನನ್ನ ಹೆಸರು ಶಾಂತಪ್ಪ ಮಳ್ಳಿ. 281 ಪ್ಲಾಟ್ ಇದ್ದು ಈಗ ಅದಕ್ಕೆ ಲೇಔಟ್ನಾಗ 24 ಪ್ಲಾಟ್ ಹೆಚ್ಚಿಗೆ ಹಾಕಿ 305 ಪ್ಲಾಟ್ ಆಗಿದೆ. ಓಕೆ ವೆರಿ ಮಚ್ ಸರ್. ನಿಮ್ಮದಲ್ಲಿ TV20 ತಗೊಂಡಿದ್ದೆ. ನಾನು ಕೂಡ ಇದೇ ಒಂದು ಸೊಸೈಟಿ ಒಳಗೆ ಮೆಂಬರ್ ಆಗಿ ಕರೆಕ್ಟ್ ಆಯ್ತು. ಅಲ್ಲಿ ಪ್ಲಾಟಿಗೆ ಒಂದು ನನಗೆ ಅಲಾಟ್ಮೆಂಟ್ ಸಿಗಲಿ, ನಾನು ಗುಲ್ಬರ್ಗ ಶಿಕ್ಷಣ ಮನೆ ಕಟ್ಟಬೇಕಂತ ಒಂದು ಆಶೆ ಹೊಂದಿದ್ದರೆ ಅಲ್ಲಿ ಮೆಂಬರ್ಶಿಪ್ ಆಗಿ ನಾನು 2011-12 ಒಳಗೆ ಪೂರಾ ಅಮೌಂಟ್ ನೀವು ಕಟ್ಟಿದ್ರೆ ನಿಮ್ಗೆ ಪ್ಲಾಟ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಹೊನ್ನಳ್ಳಿಯವರು ನಮ್ಗೆ ಹೇಳಿದ್ದಕ್ಕಾಗಿ ನಾವೇನೋ ಎಟ್ ಎ ಟೈಮಿಗೆ ಕಟ್ಟಬೇಕಾದಾಗ ಭಾಳ ಮಂದಿ ತೊಗೊಂಡು ಸಾಲ ಮಾಡಿ ಕ್ಯಾಶ್ ಮಾಡಿದವ್ರು ಪೂರ್ತಿ ಮುಂದೆ ನಮ್ಮ ಪ್ಲಾಟೇ ಕೊಡಲಿಲ್ಲ ಅವರು. ನನಗೆ 2022-23 ನನಗೆ ಪ್ಲಾಟ್ರೇ ಕೊಡ್ರಿ, ಇಲ್ಲಾಂದ್ರೆ ನನ್ನ ರೊಕ್ಕಾರೇ ಕೊಡ್ರಿ, ನಾವು ರಿಟೈರ್ಮೆಂಟ್ ಆಯ್ತು ನಾವು ಈ ಕಡೆ ಈ ದಂಡಿ ಸನಿ ಮಾಡಿದೆವು. ಯಾವಾಗ ನಾವು ಮನೆ ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮತ್ತು ನಮ್ಮ ಲೋನ್ ಇನ್ಯಾರು ಕೊಡ್ತಾರೆ ನಮ್ಗೆ, ಅದಕ್ಕೆ ನಮ್ಮ ರೊಕ್ಕನೇ ಕೊಟ್ಬಿಟ್ಟು ನಾವು ಏನು ಇದು ಮಾಡ್ಕೊತೇವೆ ಅಂದರೆ ಈಗ ರೊಕ್ಕಗಳು ಬರೋಂಗಿಲ್ಲ ಹಂಗೆ ಅಂತೇಳಿ ಅವ್ರು ಏನೇನೋ ಲೆಂದಿ ಇದು ಹೇಳಿದ್ರಿ ಅವರು. ಅದಕ್ಕೆ ನಾವು ಭಾಳ ಹೋರಾಟ ಮಾಡಿ ಕೊನೆಗೆ ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟರ್ನೇ ಭೇಟಿ ಆದ. ಅವ್ರಿಗೆ ಹೇಳ್ತೀನಿ ತೋರಿ, ಇದು ಕೂಡ 181/1 181/3 ಅವರು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ತೋರಿ, ನಿಮ್ಮ ರೊಕ್ಕ ಪ್ಲಾಟ್ ಕೊಡಬೇಕು, ಇಲ್ಲಾಂದ್ರೆ ರೊಕ್ಕ ಬೆಳೆದ್ರೆ ಎರಡದಾಗ ಒಂದಂತಾರೆ ಪರವಾಗಿಲ್ಲ, ನಿಮ್ಮದು ನ್ಯಾಯೋಚಿತ ಅದ, ನಿಮ್ಗೆ ಕೊಡಬೇಕು, ರೊಕ್ಕನ ಕೊಡಬೇಕು, ಇಲ್ಲ ಪ್ಲಾಟ್ ಕೊಡಬೇಕು, ಅವರು ಹಂಗೆ ನಾಗ ಚಿನ್ನ ಮಾಡಿದೆ ಫೋನ್ ಮಾಡಿ ಹೇಳೋಕೆ ಅವ್ರು ಫೋನ್ ಸಹಿತ ರಿಸೀವ್ ಮಾಡಲಿಲ್ಲ. ರಿಸೀವ್ ಮಾಡಿದಾಗ ಅವ್ರಿಗೇನು ಭಾಳ ಸಿಟ್ಟು ಬಂತು. ಇದು ಇಲ್ಲಿ ನಿಮ್ಗೆ ರೊಕ್ಕ ನಿಮ್ಗೆ ಸುರಕ್ಷಿತವಾಗಿ ನಾವು ಮುಟ್ಟ ವ್ಯವಸ್ಥೆ ಮಾಡ್ತೀವಿ, ಏನೋ ಕಾಳಜಿ ಮಾಡಿರಿ ಗುರುಗಳೇ, ನೀವೇನು ಇದು ಮಾಡಿಬಿಡ್ತೇವೆ ಅಂತೇಳಿ ಅವರು ಅಸ್ಟೆಂಟ್ಗಳಿಗೆ ಏನೋ ಕರೆದು ಹೇಳಿದ್ರೆ ಅವರು ಫೋನ್ ಮಾಡಿ ಹೇಳಿದ್ರು. ಅದನ್ನು ಕೇರ್ಲೆಸ್ ಮಾಡಿ ಎಷ್ಟೋ ದಿನ ಮತ್ತು ಅವ್ರವ್ರ ಸಿಬ್ಬಂದಿಗಳಿಗೆ ನಾವು ಭಾಳ ಅವ್ರವ್ರಿಗೆ ಹೆಚ್ಚು ಹೇಳಿಸ್ಬೇಕು ನೋಡಮ್ಮು ಅಂತೇಳಿ ಭಾಳ ಪ್ರಯತ್ನ ಮಾಡಿ ಹೇಳಿಸೋರು ಕೂಡ ಅವ್ರೇನೋ ನನಗೆ ಸರ್ಕಾರ ಮಾಡಲಿಲ್ಲ ರೀ. ಕೊನೆಗೆ ಭಾಳ ಹೋರಾಟಕ್ಕೆ ನಾ ಭಾಳ ಇದು ಮಾಡಿ ಸೀರಿಯಸ್ ಆಗಿ ಅವ್ರಿಗೆ ಒಂದಿನೂ ಭಾಳ ಕೋಪದಿಂದ ಅವ್ರಿಗೆ ಭಾಳ ಎಗರಾಡದ ಏನು ಮಾಡ್ದೆ. ಅವರು ಅಸ್ಟೆಂಟ್ಗಳಿದ್ದ ಆಫೀಸ್ಗೆ ಹೋಗಿ ಅದ್ರ ಏನು ಸುದ್ದಿ ಮುಟ್ತೋ ಏನು ಸುದ್ದಿ, ಆಮೇಲೆ ಹೈದರಾಬಾದ್ ಕುದ್ರತ್ರಿ ಅವ್ರು ಬಂದ ಮೇಲೆ ಏನದ ಇಲ್ಲ ನಾವು ಏನರ ಮಾಡಿ ರೊಕ್ಕ ಕೊಡ್ತೇವೆ ತೋರಿ ಅಂತಂದ್ರು. ಮುಂದೆ ಏನದ ರೊಕ್ಕ ಸಹಿತ ನಾನು 10 ಲಕ್ಷ ರೂಪಾಯಿ ಕಟ್ಟಿದ್ದು 10 ವರ್ಷದ ಮೇಲೆ 10 ಲಕ್ಷ ರೂಪಾಯಿ ಕೊಟ್ಟಾರೆ. ನನಗೆ ಅದೇ ಬಂದರೆ ಸಾಕನಂತ ಪರಿಸ್ಥಿತಿ ಒಳಗೆ ಅದನ್ನು ಎಲ್ಲಿ ಮುಳುಗ್ತಾನೆ ಈ ಮಾರಾಯಣ ಕೈ ಮೇಲೆ ಅಂತ ನನಗೆ ಭಯ ಇತ್ತು. ಅದಕ್ಕಾಗಿ ಅದೇ ಬಂದರೆ ಸಾಕಂತ ಹೇಳಿ ನಾನು ತೊಗೊಂಡ್ಬಿಡ್ತೀನಿ. ಅದು ಬಡ್ಡಿ ಅಂತ ಇದೇ ಬಂದರೆ ಸಾಕಾಗಿದೆ ಸರ್, ಇನ್ನೇನು ಬಡ್ಡಿ ಏನು ಮಾಡ್ತೀವಿ ನಮ್ಮ ಸಂಘಟನೆಯವ್ರು ಇರಲಿ ಹೋಗ್ಬಿಟ್ಬಿಡ್ರಿ ಮನಾಗರೈತ ಅಧ್ಯಕ್ಷ ಅಂತ ಅಂದಿದ್ದಕ್ಕಾಗಿ 10 ಲಕ್ಷ ರೂಪಾಯಿ 10 ವರ್ಷದ ಮೇಲೆ ತೊಗೊಂಡು ತುಂಬ್ಕೊತೀನಿ ಸರ್. ಸುಭಾಷ್ ಸರ್. ಶಶಿಕಾಂತ್ ಮಡಿವಾಳ, TV20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.